ಎಸ್ ಸ್ನೇಹಿತರೆ, ಈ ಚಿತ್ರದಲ್ಲಿರುವಂತಹ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತೇಳಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾದ್ರೆ ಇದರಲ್ಲಿ ಎಷ್ಟಿದಾವೆ ಅನ್ನುವಂತ ನಾವು ಕೌಂಟ್ ಮಾಡ್ಬೇಕಾಗತ್ತೆ. ಕೌಂಟ್ ಮಾಡ್ತಾ ಹೋಗ್ತೀವಿ ಅಂತಂದಾಗ ನಾರ್ಮಲ್ ಆಗಿ ಇಲ್ಲಿಗೆ ಆಯ್ತಾ 1 2 3 4 5 6 7 8 9 10 ಅಂತ ಇಲ್ಲಿಗೆ ABCD ಅಂತ ನಂಬರಿಂಗ್ ಕೊಟ್ಟು ನಂಬರಿಂಗ್ ಇಟ್ಕೊಂಡು ಕೌಂಟ್ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಮಗೆ ಎಕ್ಸಾಮ್ ಅಲ್ಲಿ ಕೊಡುವಂತ ಟೈಮಲ್ಲಿ ಕೌಂಟ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾದ್ರೆ ಇದರಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳಿದಾವೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಕೆಳಗಡೆ ಇದೆ, ಇದನ್ನ ಆಫ್ ಮಾಡ್ಕೊಳ್ಳೋಣ. ಈ ನಾನು ರೆಡ್ ಅಲ್ಲಿ ಏನ್ ಬರೀತೀನಿ, ಕೆಳಗಡೆ ಒಂದು ಸಪ್ರೇಟ್ ಪಾರ್ಟ್ ಮಾಡ್ಕೊಳ್ಳಿ, ಮೇಲೆಗಡೆ ಒಂದು ಸಪ್ರೇಟ್ ಪಾರ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಸೆಕ್ಟರ್ ಅಂತೀವಿ. 1 2 ಮತ್ತು 3 ಅಂತ ನಂಬರಿಂಗ್ ಕೊಡಿ. ಈಗ ಇವೆರಡನ್ನ ಕೂಡಿ 1 2 3 3 3 6. ಸೊ 1 + 2 + 3 ವಿಚ್ ಇಸ್ ಈಕ್ವಲ್ ಟು 6. ಕೆಳಗಡೆದಿಂದ 6 ಇದಾವೆ. ಈಗ ಮೇಲೆ ಬರೋಣ. ಮೇಲೆ ಬಂದಂತ ಸಂದರ್ಭದಲ್ಲಿ ಈ ಗೆರೆ ಇಲ್ಲ ಅಂತ ಅನ್ಕೊಳ್ಳಿ. ಈ ಗೆರೆ ಇಲ್ಲ ಅಂತ ಅನ್ಕೊಂಡಾಗ 1 2 ಮತ್ತು 3 ಯಾವ್ದಪ್ಪ ಅಂತಂದ್ರೆ ಏನು ನಾನು ಎಲ್ಲೋದಲ್ಲಿ ತೋರಿಸಿನಲ್ವಾ, ಈ ಗೆರೆ ಇಲ್ಲ ಅಂತ ಅನ್ಕೊಂಡಾಗ 1 2 3 ಸೇಮ್ 1 2 3 3 3 6 ತ್ರಿಭುಜಗಳಾಗ್ತವೆ. 6 + 6 12 ಆಗ್ತವೆ. ಈಗ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಸರ್ ಇದ್ಯಾವುದು ಇಲ್ಲ ಪೋರ್ಷನ್ ಅಂತ ಅನ್ಕೊಳ್ಳಿ. ರೈಟ್ಸ್, ಇದ್ಯಾವುದು ಪೋರ್ಷನ್ ಇಲ್ಲ ಅಂತ ಅನ್ಕೊಂಡಾಗ ಈ ಗ್ರೀನ್ ಇದೆಯಲ್ವಾ, ಇದಿಷ್ಟು ಮಾತ್ರ ಇದೆ ಅಂತ ಸಪ್ರೇಟ್ ಆಗಿ ಕನ್ಸಿಡರ್ ಮಾಡ್ಕೊಂಡಾಗ ಇದಕ್ಕೆ ನಂಬರಿಂಗ್ ಕೊಡಿ. 1 2 3 1 2 3 3 3 6. ಹಾಗಾಗಿ 6 6 12 12 6 18 ತ್ರಿಭುಜಗಳು ಈ ಚಿತ್ರದಲ್ಲಿದ್ದಾವೆ. ಈಗ ನಾವು ಒಟ್ಟಾರೆಯಾಗಿ ಇದನ್ನ ಸಪ್ರೇಟ್ ಕೌಂಟ್ ಮಾಡ್ಕೊಂಡೆ ಈ ಮೂರನ್ನು ಮರ್ಜ್ ಮಾಡ್ಕೊಂಡಾಗ ಎಕ್ಸ್ಟ್ರಾ ತ್ರಿಭುಜಗಳು ಬರ್ತಾವ ಅಂತ ನೋಡಿದಾಗ ಖಂಡಿತವಾಗ್ಲೂ ಬರೋದಿಲ್ಲ. ಹಾಗಾಗಿ ಇಲ್ಲಿ ಬರುವಂತಹ ಪ್ರಶ್ನೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ತ್ರಿಭುಜಗಳ ಸಂಖ್ಯೆ ಒಟ್ಟು 18. ಇಲ್ಲಿ ಆಪ್ಷನ್ಸ್ ಇದೆ. ಆಪ್ಷನ್ ಎ 12 ಕೊಟ್ಟವ್ರೆ, ಆಪ್ಷನ್ ಬಿ 16 ಕೊಟ್ಟವ್ರೆ, ಆಪ್ಷನ್ ಸಿ 18 ಕೊಟ್ಟವ್ರೆ, ಆಪ್ಷನ್ ಡಿ 20 ಕೊಟ್ಟರೆ. ಹಾಗಾಗಿ ಸರಿಯಾದ ಉತ್ತರ ಸಿ 18 ಆಗಿರುತ್ತದೆ. ಥ್ಯಾಂಕ್ ಯು ವೆರಿ ಮಚ್.